ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಅಂದರೆ ಲಾಸ್ಟ್ ಎಕ್ಸಾಮ್, ಈ ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯಲ್ಲಿ ಕೇಳಿರೋ ಈ ಮ್ಯಾಥ್ಸ್ ಪ್ರಶ್ನೆಗಳನ್ನು ಸಿಂಪಲಾಗಿ ಬಿಡಿಸೋ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಿದೆ, ಲಾಸ್ಟ್ ವೀಕಿಂದ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಬ್ಯಾಚಸ್ಸು ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಸಂಬಂಧಪಟ್ಟಂತೆ ನಡೀತಾ ಇರೋದ್ರಿಂದ, ಬ್ಯುಸಿ ಆಗಿರೋದ್ರಿಂದ ಈ ಒಂದು ಸಾಟರ್ಡೆ ಫ್ರೀ ಮಾಡಿಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಟೋಟಲಿ ಈ ಸಲ 540 ಹುದ್ದೆಗಳು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಕೇವಲ ಕಾಲ್ಫರ್ ಆಗಿದ್ದು 339 ಹುದ್ದೆಗಳು. ಅದಕ್ಕಿಂತ ಈ ಸಲ 201 ಹುದ್ದೆಗಳು ಹೆಚ್ಚಿದ್ದಾವೆ. ಈ ಅವಕಾಶವನ್ನು ನೀವು ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ. ಈ ಅವಕಾಶ ಮತ್ತೆ ಸಿಗೋದು ಭಾಳ ಕಡಿಮೆ. ಇನ್ನು 4-5 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಸೊ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಇದಕ್ಕಂತಲೇ ಸ್ಪೆಷಲ್ ಆಗಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆಫ್ಲೈನಲ್ಲೂ ಬ್ಯಾಚಸ್ ನಡೀತಾ ಇದೆ, ಆನ್ಲೈನಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೀವು ಆಫ್ಲೈನ್ ಬೇಕಾದರೂ ಬರ್ಬೋದು, ಆನ್ಲೈನ್ ಬೇಕಾದ್ರೂ ನೀವು ಕೋಚಿಂಗ್ನ ಪಡೆಯೋಕ್ಕೆ ಸಾಧ್ಯತೆ ಇದೆ. ಆದರೆ ನೋಡಿರಿ, ಪ್ರೆಸ್ಕ್ರೈಬ್ಡ್ ಸಿಲೆಬಸ್, ಈ ಕೊಟ್ಟಿರೋ ಸಿಲೆಬಸ್ ಪ್ರಕಾರ ಹಳೆ ಕ್ವಶನ್ ಪೇಪರ್ನ ಆಧಾರವಾಗಿಟ್ಕೊಂಡು ಒಂದು ಇದಕ್ಕೆ ಆಗಿರೋ ಸಿಲೆಬಸ್ ರೆಡಿ ಮಾಡ್ಕೊಂಡು ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನಿಮಗೆ ಗೊತ್ತಿರಲಿ, ಕಳೆದ 7 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಯಾವುದೇ ಸಿಂಗಲ್ ಕ್ವಶನ್ನು ಈ ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ ರಿಪೀಟ್ ಆಗಿಲ್ಲ, ಬಟ್ ಪಾಠಗಳು ರಿಪೀಟ್ ಆಗಿದ್ದಾವೆ. ಸೊ ಹಾಗಾಗಿ ನೀವು ಈ ಸಬ್ಜೆಕ್ಟನ್ನು ನೀವು ಕಾನ್ಸೆಪ್ಟ್ ಥ್ರೂ, ಸಿಲೆಬಸ್ ಥ್ರೂ, ಟಾಪಿಕ್ ಥ್ರೂ ಕಲಿತಾ ಹೋದರೆ 100% ನಿಮಗೆ ಈ ಸಲ ಸಕ್ಸಸ್ಸನ್ನು ನೀವು ಕಾಣ್ಬೋದು. ನೀವು ಆಫ್ಲೈನ್ ಏನಾದರೂ ಕೋಚಿಂಗ್ ಬಂದ್ರಿ ಅಂದರೆ ಕೋಚಿಂಗ್ ಫೀಸು, PG ಎಕ್ಸ್ಪೆನ್ಸಸ್ಸು, ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಅರೌಂಡ್ 20,000 ಖರ್ಚಾಗ್ಬೋದು. ಬಟ್ ಆನ್ಲೈನಲ್ಲಿ ಕೇವಲ 3,999ಗೆ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ ನಿಮಗೆ. ಸೊ ಈ ಕೋರ್ಸಲ್ಲಿ ನಿಮಗೆ ಮ್ಯಾಥ್ಸ್ನ ಕಂಪ್ಲೀಟ್ ಕ್ಲಾಸಸ್ ಅಪ್ ಟು PUC ಲೆವೆಲ್ವರೆಗೂ ಮ್ಯಾಥ್ಸ್ ಕ್ಲಾಸಸ್ ಸಿಗ್ತೈತಿ. ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಮೆಥಡಲ್ಲಿ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ನಿಮಗೆ ಜನರಲ್ ಸ್ಟಡೀಸ್ ಕ್ಲಾಸು 60 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಸ್ಟ್ಯಾಟಿಕ್, GK, ಸೈನ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕನಾಮಿಕ್ಸ್, ಇವೆಲ್ಲ ವಿಷಯಗಳ ಕ್ಲಾಸಸ್ಸು ಕೂಡ ನಿಮಗೆ ಅವೈಲೇಬಲ್ ಇದೆ ಕೇವಲ 3,999ವರೆಗೂ. ಬಟ್ ನೀವು ಅವಕಾಶ ಬಂದಿರೋದನ್ನ ಯೂಸ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಮಿಂಚಿ ಓದೋ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ನಮ್ಮ ಹಿರಿಯರು ಗಾದೆ ಹೇಳ್ತಾರೆ. ನೀವು ಎಕ್ಸಾಮ್ ಹತ್ತತ್ರ ಬಂದಂಗೆ ಈ ಕೋರ್ಸ್ನ ತಗೊಂಡ್ರೆ ಅದು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಕ್ಲಾಸಸ್ನ ನೀವು ವಾಚ್ ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ ಆಗಲ್ಲ. ಸೊ ಈಗಲೇ ನೀವೇನಾದ್ರು ಕೋರ್ಸನ್ನು ತಗೊಂಡ್ಬಿಟ್ರಿ ಅಂದರೆ ಇನ್ನೂ ಎಕ್ಸಾಮ್ 4-5 ತಿಂಗಳು ಟೈಮ್ ಇರೋ ಚಾನ್ಸಸ್ ಇದೆ. ನೀವು ಕಂಪ್ಲೀಟಾಗಿ ಈ ಕೋರ್ಸನ್ನ ಕಲ್ತ್ಬಿಟ್ಟು ಎಕ್ಸಾಮಲ್ಲಿ 100% ಸಕ್ಸಸ್ ಆಗ್ಬೋದು. ಅದನ್ನು ನಾವು ಗ್ಯಾರಂಟಿ ಅಂತ ಕೊಡ್ತೀವಿ ನಿಮಗೆ. ಸೊ ನೋಡಿರಿ, ಇದಲ್ಲದೆ ನಿಮಗೆ ಟೆಸ್ಟ್ ಸೀರೀಸ್, ಟಾಪಿಕ್ ವೈಸ್ ಟೆಸ್ಟು, ಸಬ್ಜೆಕ್ಟ್ ವೈಸ್ ಟೆಸ್ಟು, ಆಮೇಲೆ ಫುಲ್ ಲೆಂತ್ 100 ಮಾರ್ಕ್ಸ್ ಟೆಸ್ಟ್ ಕೂಡ ಇರುತ್ತೆ. ಟೆಸ್ಟನ್ನು ಕೂಡ ಅಟೆಂಡ್ ಮಾಡಿ ಅದರ ಉಪಯೋಗನೂ ಕೂಡ ನೀವು ಪಡಿತಾ ಬರ್ಬೋದು. ಸೊ ನೋಡಿರಿ, ಈ ಅವಕಾಶವನ್ನು, ಯಾಕಂದರೆ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಈ ಮ್ಯಾಥ್ಸನ್ನು ನೀವೇ ಸ್ವಂತ ಓದಿ ಆನ್ಸರ್ ಮಾಡೋ ಎಬಿಲಿಟಿ ಕಷ್ಟ ಸಾಧ್ಯ. ಅದಕ್ಕೋಸ್ಕರ ನಿಮಗೋಸ್ಕರ ಸಿಂಪ್ಲಿಫೈಡ್ ಮಾಡಿ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀವಿ. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ. ಆ 40 ಮಾರ್ಕ್ಸಲ್ಲಿ ಅಬೋವ್ 30 ಮಾರ್ಕ್ಸನ್ನು ತೆಗೆದು ನೀವು ನೆಕ್ಸ್ಟ್ ಎಕ್ಸಾಮಲ್ಲಿ 100% ಸಕ್ಸಸ್ಸನ್ನು ನೀವು ಕಾಣ್ತೀರಿ. ಸೊ ಯಾವ ಥರ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಕ್ಲಾಸಸ್ನ ತಗೋಬೋದು ಅಂದರೆ, ನಿಮ್ಮ ಮೊಬೈಲ್ ಫೋನಲ್ಲಿ ಈ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಟೈಪ್ ಮಾಡಿ ಈ ಥರ SKA ಅಂತಿರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಓಪನ್ ಕೊಡ್ಬೇಕು. ನೀವು ಓಪನ್ ಕೊಟ್ಟಾದಮೇಲೆ ನಿಮಗೆ ಈ ರೀತಿ ಒಂದು ಇದು ಕಾಣಿಸುತ್ತೆ ಫ್ರಂಟ್ ಪೇಜು. ಇಲ್ಲಿ ಕಂಟಿನ್ಯೂ ವಿತ್ ವಾಟ್ಸಪ್ ಅಂತ ಇದೆ, ಯೂಸ್ ಅನದರ್ ಮೆಥಡ್ ಅಂತ ಇದೆ. ನೀವು ಅಲ್ಲಿ ಕಂಟಿನ್ಯೂ ಟು ವಾಟ್ಸಪ್ ಅಂತ ಕೊಡಬೇಕು. ಕಂಟಿನ್ಯೂ ಟು ವಾಟ್ಸಪ್ ಅಂತ ಕೊಟ್ಟರೆ, ಯೂಸ್ ಅನದರ್ ಮೆಥಡ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅದಕ್ಕೊಂದು OTP ಬರುತ್ತೆ. OTP ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡ್ರಿ. ಸೊ ವೆರಿಫೈ ಕೊಟ್ಟಾದಮೇಲೆ ನಿಮಗೆ ನೋಡ್ರಿ, ಇಲ್ಲ ನಿಮ್ಮ ನೇಮ್ ಕೇಳುತ್ತೆ. ನಿಮ್ಮ ನೇಮ್ ಹಾಕಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಕೊಡ್ರಿ. ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಟೋರ್ ಬಟನ್ ಇದೆಯಾ, ಸ್ಟೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಕೋರ್ಸಸ್ ಓಪನ್ ಆಗುತ್ತೆ. ಅದರಲ್ಲಿ ಬೀಟ್ ಫಾರೆಸ್ಟರ್ ಅಂತ ಮೊದಲಿಗೆ ಮೇಲ್ಗಡೆ ಕಾಣಿಸುತ್ತೆ, ಬೀಟ್ ಫಾರೆಸ್ಟರ್ ಅಂತ. ಅದ್ರ ಮೇಲೆ ಟಚ್ ಮಾಡಿ ಈ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ನೌ ಅಂತ ಕೇಳುತ್ತೆ. ಸೊ ಈ ಥರ ಬೀಟ್ ಫಾರೆಸ್ಟರ್ ಅಂತ ಇರುತ್ತೆ. ಅದ್ರ ಮೇಲೆ ಟಚ್ ಮಾಡಿದರೆ ನೀವು ಬೈ ನೌ ಅಂತ ಕೇಳುತ್ತೆ.
ಸೊ ನೀವು ಪೇಮೆಂಟ್ ಮಾಡ್ಬೇಕಲ್ಲಿ ಗೂಗಲ್ ಪೇ, ಫೋನ್ಪೇ, UPI ID ಮೂಲಕ ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡಿ ಈ ಕೋರ್ಸನ್ನು ನೀವು ಪಡ್ಕೊಂಡು ಸೊ ಇದರ ಉಪಯೋಗನ ಪಡಿತಾ ಹೋಗ್ಬೋದು. ಡೈಲಿ ನಿಮಗೆ ಕ್ಲಾಸಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಡೈಲಿ ನೀವು ಟಿಲ್ ಎಕ್ಸಾಮ್ ಬರೋವರೆಗೂ ವ್ಯಾಲಿಡಿಟಿ ಇರುತ್ತೆ. ಸೊ ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಗೆ ಎಂಟ್ರಿ ಆಗೋಣ. ಏನಂತ ಇದೆ ಅಂತ ನೋಡ್ತಾ ಬನ್ನಿ. ಸೊ ಇಲ್ಲಿ A2,3 ಇದೆ, B ಪಕ್ಕದಲ್ಲಿ 3,5 ಇದೆ, C ಪಕ್ಕದಲ್ಲಿ 7,7 ಇದೆ, D ಪಕ್ಕದಲ್ಲಿ 4,5 ಇದೆ. ಈ ಬಿಂದುಗಳು ಹೀಗಿದ್ದರೆ ಅಂತ ಇದೆ. ದ ಪಾಯಿಂಟ್ಸ್ 2, 3, 3, 5, 7, 7, 4, 5 ಆರ್ ಸಚ್ ದಟ್. ಈ ಥರ 4 ಬಿಂದುಗಳಿದ್ದಾರೆ. ಇದು ಲಾಸ್ಟ್ ಎಕ್ಸಾಮಲ್ಲಿ ಕೇಳಿಲ್ಲ ಪ್ರಶ್ನೆ. ಈ ಥರ 4 ಬಿಂದುಗಳು ಈ ಥರ ಇದ್ದಾವೆ ಅಂದರೆ ಅದು ABCD ಅನ್ನೋದು ಏನು ಸಮಾಂತರ ಚತುರ್ಭುಜ ಆಗುತ್ತೋ ಅಥವಾ ರೇಖಾತ್ಮಕವಾಗಿ ಕೊಲಿನಿಯರ್ ಪಾಯಿಂಟ್ಸು ಅಥವಾ ABC ತ್ರಿಭುಜದ ಒಳಗಡೆ D ಬಿಂದುವಿದೆ ಅಂತ ಕೊಟ್ಟಿದ್ದಾನೆ, ಅಥವಾ ABC ತ್ರಿಭುಜದ ಒಂದು ಭುಜದ ಮೇಲೆ D ಬಿಂದುವಿದೆ ಅಂತ ಕೊಟ್ಟಿದ್ದಾನೆ. ಈ 4 ಆಪ್ಷನ್ಸಲ್ಲಿ ಯಾವ್ದು ಸರಿಯಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಂದರೆ ಇದಕ್ಕೆ ಆನ್ಸರ್ ಮಾಡೋ ಸಿಂಪಲ್ ವಿಧಾನ ಏನಂದರೆ, ನೀವು ಸ್ಕೂಲ್ ಡೇಸಲ್ಲಿ ಗ್ರಾಫ್ ಎಲ್ಲ ಹಾಕಿದ್ರಿ. ಸ್ಕೂಲ್ ಡೇಸಲ್ಲಿ ಗ್ರಾಫ್ ಹಾಕಿರೋ ಅಭ್ಯಾಸ ಇದೆ ಅಂದರೆ ನಾನು ಇಲ್ಲಿ 0 ತಗೊಂತೀನಿ, ರೈಟ್ ಸೈಡಿಗೆಲ್ಲ +1, +2, +3 ಅಂತ ಬರ್ಕೊಂಡು +4, +5, +6, +7 ಅಂತ ಬರೀತೀನಿ. ಮೇಲ್ಗಡೆ ಈ ಮಧ್ಯ ಬಿಂದುವಿನಿಂದ ಮೇಲ್ಗಡೆ ಸೊ ಇಲ್ಲಿ +1, +2, +3, +4, +5, +6, +7 ಆ್ಯಂಡ್ ಸೊ ಆನ್ ಹಿಂಗೆ ಬರ್ಕೊಂತೀವಿ ಹೋಗ್ತೀವಲ್ಲ. ಗ್ರಾಫಲ್ಲಿ ಈ ಥರ ಹಾಕ್ತೀವಿ ನಾವು. ಸೊ 4 ಬಿಂದುಗಳನ್ನು ಈ ಗ್ರಾಫಲ್ಲಿ ನೀವು ಡ್ರಾ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದು ಕ್ವಶನಿಗೆ ಆನ್ಸರ್ ಸಿಕ್ಬಿಡುತ್ತೆ. ಎ ಬಿಂದುನ ಪಾಯಿಂಟ್ಸ್ 2,3 ಇದೆ ಅಂದರೆ 2 ಅನ್ನೋದು ಯಾವಾಗಲೂ X ಅಕ್ಷ, 3 ಅನ್ನೋದು Y ಅಕ್ಷ. ಅಂದರೆ ಫಸ್ಟ್ 2 ಅನ್ನೋದು ಈ ಹಾರಿಜಾಂಟಲ್ ಲೈನಲ್ಲಿ ನೋಡ್ಕೊಂಡ್ರೆ 2 ಇಲ್ಲಿದೆ, 3 ಇಲ್ಲಿದೆ ಅಂದರೆ ಇಲ್ಲಿ ಮೇಲ್ಗಡೆ 3 ಇದೆ. ಅಂದರೆ ಈ 2 ಮತ್ತು 3 ನಾವು ಸೇರಿಸ್ತಕ್ಕಂಥ ಬಿಂದು ಇದು. ಸೊ ಇದು ಎ ಬಿಂದು ಅಂತ ಬರಿತೀನಿ. ಎ ಬಿಂದುನ ಪಾಯಿಂಟ್ಸು 2,3 ಇದೆ ಅಂತ. ನೆಕ್ಸ್ಟ್ ಬಿ ಬಿಂದು 3, 5 ಇದೆ ಅಂದರೆ ಈ X ಅಕ್ಷದಲ್ಲಿ 3 ಬರೀಬೇಕು, Y ಅಕ್ಷದಲ್ಲಿ 5 ಅಂದರೆ 3,5 ಇಲ್ಲಿ ಮೇಲ್ಗಡೆ ಬರುತ್ತೆ, 3, 5 ಬರಿತೀನಿ. ಇದು ಬಿ ಬಿಂದು ಆಗಿರುತ್ತೆ. ಸಿ ಬಿಂದು 7,7 ಇದೆ, ಇಲ್ಲಿ 7 ಇದೆ, ಮೇಲ್ಗಡೆ 7 ಇದೆ ಅಂದರೆ ಇಲ್ಲಿ ಬರೀಬೇಕು 7,7, ಇದು ಸಿ ಬಿಂದು ಆಗುತ್ತೆ. ಆಮೇಲೆ ಡಿ ಬಿಂದುವಿನ ಪಾಯಿಂಟ್ಸು 4,5 ಇದೆ ಅಂದರೆ ಇಲ್ಲಿ 4, 5 ಅಂದರೆ ಮೇಲ್ಗಡೆ ಇಲ್ಲಿ ಬರುತ್ತೆ, 4,5 ಅಂತ ಬರಿತಾ ಇದ್ದೀನಿ. ಇದು ಡಿ ಬಿಂದು ಆಗುತ್ತೆ. ಇವೆಲ್ಲ 4 ಬಿಂದುಗಳನ್ನು ನಾವೇನು ಮಾಡೋಣ ಅಂದರೆ ಜಾಯಿನ್ ಮಾಡೋದಂದ್ರೆ ಆರ್ಡರ್ ವೈಸೇ ಜಾಯಿನ್ ಮಾಡಬೇಕು. ಸೊ ಎ ಆದಮೇಲೆ ನೆಕ್ಸ್ಟು ಬಿ ಜಾಯಿನ್ ಮಾಡ್ತೀರಿ, ಬಿನಿಂದ ನೆಕ್ಸ್ಟು ಸಿ ಡ್ರಾ ಮಾಡ್ತೀರಿ, ಸಿ ಆದಮೇಲೆ ಡಿನ ಡ್ರಾ ಮಾಡ್ತೀರಿ, ಡಿ ಆದಮೇಲೆ ಮತ್ತು ವಾಪಸ್ ನಾವು ಎನ ಡ್ರಾ ಮಾಡ್ತೀವಿ. ಇವಾಗ ನಮಗೆ ಯಾವ ಥರ ಸಿಕ್ತು ಅಂದರೆ ನೋಡಿರಿ, ಇದಿಷ್ಟು ಒಂದು ಸ್ಟ್ರೈಟ್ ಲೈನ್ ಆಗುತ್ತೆ. ಇದಿಷ್ಟು ಸ್ಟ್ರೈಟ್ ಲೈನ್ ಅಂದರೆ ಇದೇನಾಯಿತು ಅಂದರೆ ABC ಅನ್ನೋದು ತ್ರಿಭುಜ ಆಯಿತು. ಇದರಲ್ಲಿ AC ಬಾಹುವಿನ ಮೇಲೆ D ಬಿಂದು ಕಾಣಿಸ್ತಾ ಇದೆ ಅಷ್ಟೆ. ABC ಅನ್ನೋದು ಒಂದು ತ್ರಿಭುಜ, ಈ ತ್ರಿಭುಜದಲ್ಲಿ AC ಬಾಹುವಿನ ಮೇಲೆ D ಬಿಂದು ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ಯಾವ್ದು ಸರಿ ಅಂತ ನೋಡ್ರಿ. ABC ತ್ರಿಭುಜದ ಒಂದು ಭುಜದ ಮೇಲೆ D ಬಿಂದುವಿದೆ ಅಂತ ಇದೆಯಲ್ಲ, ಲಾಸ್ಟ್ ಆಪ್ಷನ್ ಇದು ಕರೆಕ್ಟ್. ABC ತ್ರಿಭುಜದ ಒಂದು ಭುಜದ ಮೇಲೆ, ಒಂದು ಬಾಹುವಿನ ಮೇಲೆ D ಬಿಂದುವಿದೆ ಅಂತ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಬೇಕಾದ್ರೆ ನೋಡ್ರಿ, ಈ ABC ತ್ರಿಭುಜದ ಒಂದು ಭುಜ ಅಂದರೆ ಒಂದು ಬಾಹುವಿನ ಮೇಲೆ D ಬಿಂದು ಕಾಣಿಸ್ತಾ ಇದೆ ಅಂದರೆ ಇದಕ್ಕೆ ಆನ್ಸರು ಆಪ್ಷನ್ 4th one ಇದೆಯಲ್ಲ, ಇದು ರೈಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ. ಸೊ ನೀವು ಗ್ರಾಫ್ ಮೂಲಕ ಡ್ರಾ ಮಾಡ್ಕೊಂಡು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಈ ಪ್ರಶ್ನೆಗೆ ಆನ್ಸರ್ ಏನಂತ. ಈ ಥರ ಪ್ರಶ್ನೆಗಳನ್ನೇ ನೋಡ್ರಿ ಈ ಬೀಟ್ ಫಾರೆಸ್ಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇವಾಗ ಒಂದು ಮಾತೃಕೆ ಕೊಟ್ಟಿದ್ದಾನೆ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮಾತೃಕೆ ಅಂತ. ನೀವು ಸ್ಕೂಲ್ ಡೇಸಲ್ಲಿ ಕೆಲವೊಬ್ರು ಓದಿರ್ತೀರಿ. ಎ ಮಾತೃಕೆ ಕೊಟ್ಟಿದ್ದಾನೆ, ಆಮೇಲೆ A² ಐ ಆದರೆ ಈ 4 ಆಪ್ಷನ್ಸಲ್ಲಿ ಯಾವ್ದು ಸರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಎ ಮಾತೃಕೆ ಕೊಟ್ಟು ಇಲ್ಲೊಂದು ಕಂಡೀಷನ್ ಇದೆ, A² ಐ ಆದರೆ ಈ 4 ಆಪ್ಷನಲ್ಲಿ ಯಾವ್ದು ರೈಟು ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಕಂಡೀಷನ್ ಕೊಟ್ಟಿರೋದು A² ಐ ಅಂತ ಹೇಳಿದಾನೆ. A² ಅಂದರೆ ಅದನ್ನ A × A ಅಂತ ಬರ್ಕೋಬೋದು, A × A = ಐ ಅಂತ ಬರಿತೀನಿ. A × A ಅಂದರೆ ಎ ಮಾತೃಕೆಯನ್ನು ಎಲಿಮೆಂಟ್ಸ್ ಬರಿತಾ ಹೋಗ್ರಿ. ಎ ಮಾತೃಕೆ ಎಲಿಮೆಂಟ್ಸ್ ಅಂದರೆ ಆಲ್ಫಾ, ಬೀಟಾ, ಆಮೇಲೆ ಗಾಮಾ, -ಆಲ್ಫಾ ಅಂತ ಇದೆ.
ಇಂಟು ಇದೆ. ಮತ್ತೊಂದು ಸಲ ಎ ಮಾತ್ರಕ್ಕೆ ಇವೇ ಅಂಶಗಳನ್ನು ರಿಪೀಟ್ ಮಾಡಿರಿ. ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ ಅಂತ ಬರ್ಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ಐ ಇದೆ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಘಟಾಂಕ ಮಾತ್ರಕ್ಕೆ 1 0 0 1 ಅಂತ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ನಾವೇ ಓನಾಗಿ ಬರಿಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಫಾರ್ಮೆಟ್ ಈ ರೀತಿ ಇರುತ್ತೆ, 1 0 0 1 ಅಂತಿರುತ್ತೆ. ಐ ಅಂದರೆ ಘಟಕ ಮಾತ್ರಕ್ಕೆ ಅದು ಈ ರೀತಿ ಬರಿತೀವಿ. 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಂಡು ಈ ಎರಡೂ ಮಾತೃಕೆಗಳನ್ನು ಫಸ್ಟು ಲೆಫ್ಟ್ ಸೈಡಲ್ಲಿರೋವನ್ನ ಗುಣಾಕಾರ ಮಾಡ್ಬೇಕು. ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ ನೋಡಿರಿ, ಗುಣಾಕಾರ ಮಾಡೋದು ಯಾವ ಥರ ಅಂದರೆ ಮೊದಲನೇ ಅಡ್ಡ ಸಾಲಿಂದ ಮೊದಲನೇ ಕಂಬ ಸಾಲಲ್ಲಿರೋ ಅಂಶಗಳನ್ನು ಗುಣಾಕಾರ ಮಾಡಬೇಕು. ಮಾತೃಕೆಗಳ ಗುಣಾಕಾರ ಮಾಡೋ ವಿಧಾನ ಯಾವ ಥರ ಅಂದರೆ ಮೊದಲನೇ ಅಡ್ಡ ಸಾಲಲ್ಲಿರೋ ಅಂಶಗಳನ್ನು ಮೊದಲನೇ ಕಂಬ ಸಾಲಲ್ಲಿ ಗುಣಿಸ್ತಾ ಹೋದರೆ ಸಾಕು. ಆಲ್ಫಾ ಇಂಟು ಆಲ್ಫಾ ಅಂದರೆ ಆಲ್ಫಾ ಸ್ಕ್ವೇರ್ ಬರುತ್ತೆ, ಪ್ಲಸ್ ಬರ್ಕೊಂಡು ಬೀಟಾ ಇಂಟು ಗಾಮಾ ಅಂದರೆ ಬೀಟಾ ಗಾಮಾ ಬರುತ್ತೆ. ಇದು ಒಂದು ಎಲಿಮೆಂಟ್ ಆಯಿತು. ನೆಕ್ಸ್ಟ್ ಈ ಕಡೆ ಒಂದು ಎಲಿಮೆಂಟ್ ಬರುತ್ತೆ, ಆಮೇಲೆ ಎರಡನೇ ಅಡ್ಡ ಸಾಲಿಂದ ಗುಣಿಸಿರೋ ಒಂದು ಎಲಿಮೆಂಟು, ಇನ್ನೊಂದು ಎಲಿಮೆಂಟ್ ಬರುತ್ತೆ. ಬಟ್ ಅವೆಲ್ಲ ಗುಣಿಸ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟಾಗಿ ಆನ್ಸರ್ ಮಾಡೋದಾದ್ರೆ ಪೂರ್ತಿ ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಈ ಲೆಫ್ಟ್ ಸೈಡಲ್ಲಿರೋ ಮೊದಲನೇ ಅಂಶ ಯಾವುದಿದೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಗಾಮಾ ಅಂತ ಇದೆಯಲ್ಲ, ಇದರ ಕರಸ್ಪಾಂಡಿಂಗ್ ಎಲಿಮೆಂಟು ರೈಟ್ ಸೈಡಲ್ಲಿ ಒಂದಿದೆ ಅಂದರೆ ಈಕ್ವಲ್ ಟು 1 ಅಂತ ಬರ್ಕೊಂಡ್ರೆ ಸಾಕು. ಪೂರ್ತಿ ಮಲ್ಟಿಪ್ಲಿಕೇಶನ್ ಮಾಡಲಿಲ್ಲ ನಾನು, ಇಷ್ಟೇ ಸಾಕು ನೀವು. ಇವಾಗ ನೋಡ್ರಿ, ಈ ಆಲ್ಫಾ ಸ್ಕ್ವೇರು ಬೀಟಾ ಗಾಮನ ರೈಟ್ ಸೈಡಿಗೆ ಹೋಗ್ರಿ, ಇಲ್ಲಿ 1 ಇಲ್ಲೇ ಇದೆ. ಮೈನಸ್ ಆಲ್ಫಾ ಸ್ಕ್ವೇರು ರೈಟ್ ಸೈಡಿಗೆ ಬಂದರೆ ಪ್ಲಸ್ ಆಲ್ಫಾ ಸ್ಕ್ವೇರ್ ರೈಟ್ ಸೈಡಿಗೆ ಬಂದರೆ ಮೈನಸ್ ಆಲ್ಫಾ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಬೀಟಾ ಗಾಮನ ರೈಟ್ ಸೈಡಿಗೆ ಹೋದರೆ ಮೈನಸ್ ಬೀಟಾ ಗಾಮಾ ಆಗುತ್ತೆ. ಈ ಕಡೆ 0 ಇರುತ್ತೆ, ಇನ್ನು 0 ಆ ಕಡೆ ಸೈಡಿಗೆ ಬರ್ಕೊಂತೀನಿ. 1 ಮೈನಸ್ ಆಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಗಾಮಾ ಈಕ್ವಲ್ ಟು 0 ಆಗುತ್ತೆ. ಇದು ಯಾವ ಆಪ್ಷನಲ್ಲಿ ಇದೆ ಅಂತ ನೋಡ್ಕೋಬೇಕು. 1 ಮೈನಸ್ ಆಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಗಾಮಾ ಈಕ್ವಲ್ ಟು 0 ಅಂತ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ ನೋಡ್ರಿ. ಈ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆಲ್ಲ ಇರ್ತವೆ. ಸೊ ನೀವು ಇವನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದ್ವಿ ನಾವು ಇವನ್ನ ಪಾಠದ ಲೆಕ್ಕದಲ್ಲಿ ಅಂದರೆ ಟಾಪಿಕ್ ವೈಸು ಕ್ವಶನ್ಸ್ ವೈಸು ನಾವು ನೀಟಾಗೆ ನಮ್ಮ ಆನ್ಲೈನ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ, ಆಫ್ಲೈನ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಅದರ ಉಪಯೋಗನ ಪಡ್ಕೊಂಡು ಈ ಎಕ್ಸಾಮಲ್ಲಿ 100% ಸಕ್ಸಸ್ ಆಗಲಿ. ನೀವು 1,000 ರೂಪಾಯಿ ಜಾಸ್ತಿ ಆಯಿತು, 500 ರೂಪಾಯಿ ಜಾಸ್ತಿ ಅಂತ ನೀವು ಇಲ್ಲಿ 1,000 ರೂಪಾಯಿಗೆ ನೀವು ಹಿಂದೆ ಆಟ ಹಾಕಿದರೆ ಲೈಫಲ್ಲೂ ಕೂಡ ಅದೇ ಥರ ನೀವು ಹಿಂದೆ ಹೋಗೋ ಚಾನ್ಸಸ್ ಇರುತ್ತೆ. ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಈ ಅವಕಾಶನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಬರ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು 3ರಿಂದ ಭಾಗವಾಗುವುದಿಲ್ಲ ಅಂತ ಇದೆ. ಈ 4 ಸಂಖ್ಯೆಗಳಲ್ಲಿ 3ರಿಂದ ಯಾವ ಸಂಖ್ಯೆ ಭಾಗ ಆಗಲ್ಲ ಅಂತ ಕೇಳಿದ್ದಾರೆ. ಸೊ ನೀವು 3ರಿಂದ ಭಾಗ ಆಗುತ್ತಾ ಇಲ್ಲೋ ಅಂತ ಚೆಕ್ ಮಾಡ್ಬೇಕಂದ್ರೆ 3ರ ಭಾಜಕತೆಯ ನಿಯಮ ನಿಮಗೆ ಗೊತ್ತಿರಬೇಕು. ಡಿವಿಸಿಬಿಲಿಟಿ ರೂಲ್ ಆಫ್ 3 ಗೊತ್ತಿರಬೇಕು. 3ರ ಭಾಜಕತೆಯ ನಿಯಮ ಏನು ಹೇಳುತ್ತೆ ಅಂದರೆ ಆ ಸಂಖ್ಯೆಯಲ್ಲಿರುವ ಎಲ್ಲ ಅಂಕೆಗಳ ಮೊತ್ತ 3ರ ಅಪವರ್ತ್ಯ ಆಗಿರಬೇಕು. ಸೊ ಇದು 3ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂದರೆ ಇವೆಲ್ಲ ಅಂಕೆಗಳನ್ನು ಕೂಡ್ರಿ. 2 + 1 3, 3 + 4 7, 7 + 6 13, 13 + 5 18, 18 + 8 ಅಂದರೆ 26, 26 + 7 ಅಂದರೆ 33 ಆಗುತ್ತೆ. ಈ 33 3 ಮಗ್ಗಿಲಿ ಭಾಗ ಆಗುತ್ತೆ ಅಂದಮೇಲೆ ಈ ಸಂಖ್ಯೆ ಕೂಡ 3ರಿಂದ ಡಿವೈಡ್ ಆಗುತ್ತೆ. ಇಲ್ಲಿ ಯಾವುದು ಭಾಗ ಆಗುವುದಿಲ್ಲ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಇದೇ ಥರ ಎರಡನೇ ಸಂಖ್ಯೆ ಚೆಕ್ ಮಾಡಿರಿ. 1 + 5 6, 6 + 2 8, 8 + 8 16, 16 + 7 23 ಆಗುತ್ತೆ. 23 3 ಮಗ್ಗಿಯಲ್ಲಿ ಬರಲ್ಲ ಅಂದಮೇಲೆ ಈ ಸಂಖ್ಯೆ 3ರಿಂದ ಡಿವೈಡ್ ಆಗಲ್ಲ. ಆನ್ಸರ್ ಇದೆ ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನ್. ಯಾವ್ದು ಭಾಗ ಆಗಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಆಗಲ್ಲ. ಹಾಗಾದ್ರೆ ಇವೆರಡು ಭಾಗ ಆಗಬೇಕು. ಚೆಕ್ ಮಾಡಿ ನೋಡಿರಿ. 3 + 9 12, 12 8 20 + 1 21 ಆಗುತ್ತೆ. 21 3 ಮಗ್ಗಿಲಿ ಭಾಗ ಆಗುತ್ತೆ ಅಂದಮೇಲೆ ಈ ಕಂಪ್ಲೀಟ್ ನಂಬರು 3ಯಿಂದ ಡಿವೈಡ್ ಆಗುತ್ತೆ. ಇಲ್ಲಿ 6 + 9 15, 5 20 + 4 24 3 ಮಗ್ಗಿಲಿ ಭಾಗ ಆಗುತ್ತೆ ಅಂದಮೇಲೆ ಈ ಕಂಪ್ಲೀಟ್ ನಂಬರು ಕೂಡ 3ಯಿಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಯಾವ ಸಂಖ್ಯೆ 3ರಿಂದ ಡಿವೈಡ್ ಆಗಲ್ಲ ಅಂದರೆ ಸೆಕೆಂಡ್ ಆಪ್ಷನಲ್ಲಿ ಅದು 3ರಿಂದ ಭಾಗ ಆಗಲ್ಲ ಅಂತ ಹೇಳ್ಬೋದು. ಗೊತ್ತಾಯ್ತಾ? 3ರ ಭಾಜಕತೆಯ ನಿಯಮದ ಮೇಲೆ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ದೇನೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ವಿದ್ಯುತ್ ಕಂಬವು 14 ಮೀಟರ್ ಎತ್ತರವಿದ್ದು 10 ಮೀಟರ್ ನೆರಳನ್ನು ಉಂಟು ಮಾಡುತ್ತದೆ. ಅದೇ ವೇಳೆಯಲ್ಲಿ ಒಂದು ಮರವು 15 ಮೀಟರ್ ನೆರಳನ್ನು ಉಂಟು ಮಾಡಿದರೆ ಆ ಮರದ ಎತ್ತರವೆಷ್ಟು ಅಂತ ಕೇಳಿದ್ದಾನೆ. ಸೊ ನೋಡಿ, ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ಸೊ ಇದು ಒಂದು ವಿದ್ಯುತ್ ಕಂಬ.
ಸೊ ಈ ವಿದ್ಯುತ್ ಕಂಬ 14 ಮೀಟ್ರ್ ಎತ್ತರ ಇದೆ ಅಂದರೆ ಇದು ನೋಡ್ರಿ ವಿದ್ಯುತ್ ಕಂಬದ ನೆರಳು. ಇದು ನೆರಳು ಎಷ್ಟು ಉದ್ದ ನೆರಳನ್ನು ಉಂಟು ಮಾಡುತ್ತೆ ಅಂದರೆ 10 ಮೀಟ್ರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಇದು 14 ಮೀಟ್ರ್ ಎತ್ತರ ಇದೆ ಅಂದರೆ ಇದರ ನೆರಳು 10 ಮೀಟ್ರ್ ಇರುತ್ತೆ ಅಂತೇಳಿದ್ದಾನೆ. ಸೊ ಹಾಗಾದ್ರೆ ನಾನು ಇದು ಎ ಅಂತ ಬರೀತೀನಿ, ಇದನ್ನು ಬಿ ಅಂತ ಬರೀತೀನಿ, ಈ ತುದಿನ ಸಿ ಅಂತ ಬರ್ಕೊಂಡು ಬಿ ಮತ್ತು ಸಿನ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಎ ಬಿ ಸಿ ತ್ರಿಭುಜ ಅನ್ನೋದು ಲಂಬಕೋನ ತ್ರಿಭುಜ ಆಗುತ್ತೆ. ಇದು 14 ಇದೆ, ಇದು 10 ಇದೆ ಅಂತ ಗೊತ್ತಾಯಿತು. ಅದೇ ವೇಳೆಯಲ್ಲಿ ಒಂದು ಮರವು, ಇಲ್ಲೊಂದು ಮರ ಇದೆ ನೋಡ್ರಿ, ಒಂದು ಮರವು. ಸೊ ನೋಡ್ರಿ ಮರ ಎಷ್ಟು ಎತ್ತರ ಇದೆ ಗೊತ್ತಿಲ್ಲ, ಇದು ಮರ ಅಂತ ತಗೊಂತೀನಿ. ಸೊ ಈ ಮರವು ಎಷ್ಟು ಮೀಟ್ರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ ಅಂದರೆ 15 ಮೀಟ್ರ್ ಉದ್ದದ ನೆರಳನ್ನು ಉಂಟು ಮಾಡ್ತಾ ಇದೆ. ಇದು ಮರ ಅಂದರೆ ಇದು ಮರದ ನೆರಳು 15 ಮೀಟ್ರ್ ಇದೆ ಅಂದರೆ ಸೊ ಈ ಮರದ ಎತ್ತರವೆಷ್ಟು ಅಂತ ಕೇಳಿದಾನೆ. ಇದನ್ನು ಕೂಡ ನಾನು ತ್ರಿಭುಜಾಗಿ ಕನ್ವರ್ಟ್ ಮಾಡ್ತೀನಿ. ಇದು ಡಿ, ಇದು ಇ, ಇದು ಎಫ್ ಅಂತ ಬರ್ಕೊಂತೀನಿ. ಡಿ ಎಫ್ ಅನ್ನೋದು ಕೂಡ ತ್ರಿಭುಜ ಆಗುತ್ತೆ. ಇದು ಕೂಡ ಲಂಬಕೋನ ತ್ರಿಭುಜ ಆಗೋದ್ರಿಂದ ಆಕಾರದಲ್ಲಿ ಒಂದೇ ರೀತಿ ಇದಾವೆ, ಗಾತ್ರದಲ್ಲಿ ಬೇರೆ ಬೇರೆ ಆಗಿರೋದ್ರಿಂದ ಇವು ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ, ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಕಂಡುಹಿಡಿಯೋಕೆ ಕೇಳಿರೋದು ಆ ಮರದ ಎತ್ತರ. ಈ ಮರದ ಎತ್ತರ ಅಂದರೆ ಡಿ ಇ ಅಂದರೆ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಇವೆರಡು ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ನೋಡ್ರಿ, ಇದು ದೊಡ್ಡ ತ್ರಿಭುಜ ಇದೆಯಲ್ಲ, ಡಿ ಇ ಬರ್ಕೊಂಡು ಡಿ ಇನ ಫಸ್ಟ್ ಬರ್ಕೊಂಡು ಇದೇ ಥರ ಇನ್ನೊಂದು ತ್ರಿಭುಜದಲ್ಲಿ ಇದಕ್ಕೆ ಅನುರೂಪ ಬಾಹು ಯಾವುದಿದೆ ಅಂದರೆ ಬಿ ಎ ಇದೆ ಅಥವಾ ಎ ಬಿ ಇದೆ, ಎ ಬಿ ಅಂತ ಬರೀತಾರೆ. ಈಕ್ವಲ್ ಟು ನೆಕ್ಸ್ಟ್ ಏನಂದರೆ ಈ ತ್ರಿಭುಜದಲ್ಲಿ ಇದರ ನೆರಳಿನ ಉದ್ದ ಇ ಎಫ್ ಇದೆಯಲ್ಲ, ಈ ಇ ಎಫ್ಗೆ ಅನುರೂಪ ಬಾಹು ಈ ಮೊದಲಿನ ತ್ರಿಭುಜದಲ್ಲಿ ಯಾವುದಿದೆ ಎ ಸಿ ಇದೆಯಲ್ಲ, ಎ ಸಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ ಆ ಮರದ ಎತ್ತರ ಎಷ್ಟು ಅಂತ ಸಿಗುತ್ತೆ. ಆ ಮರದ ಎತ್ತರ ಎಷ್ಟು ಅಂತ ನಾವು ಕಂಡುಹಿಡಿತಾ ಹೋಗ್ಬೋದು. ಸೊ ನೋಡಿರಿ ಹೆಂಗೆ ಅಂದರೆ ಸಿಂಪ್ಲಿಫೈ ಮಾಡೋದಿಲ್ಲಿ ಡಿ ಇ ಅಂದರೆ ಗೊತ್ತಿಲ್ಲ, ಆ ಮರದ ಎತ್ತರ ಹಾಗೆ ಬರ್ಕೋಬೇಕು. ಎ ಬಿ ಅಂದರೆ ಎನಿಂದ ಬಿಗೆ 14 ಮೀಟ್ರ್ ಎತ್ತರ ಇದೆ, ಅದನ್ನು ಬರಿತೀನಿ. ಇ ಎಫ್ ಅಂದರೆ 15 ಇದೆ, 15 ಬರಿತೀನಿ. ಡಿವೈಡ್ ಬೈ ಎ ಸಿ ಅಂದರೆ ಎನಿಂದ ಸಿಗೆ 10 ಇದೆ, 10 ಬರಿಬೇಕು. ಇವಾಗ ಸಿಂಪ್ಲಿಫೈ ಮಾಡೋದಾದ್ರೆ ನೋಡ್ರಿ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಿ ಅದನ್ನ ಅಂದರೆ ಇದು 5 2 10, ಇದು 5 3 15 ಕ್ಯಾನ್ಸಲ್ ಆಗುತ್ತೆ. ಈ 14 ಈ ಸೈಡ್ ಬರುತ್ತೆ. ಡಿ ಇ ಈಕ್ವಲ್ ಟು 3 ಡಿವೈಡ್ ಬೈ 2 ಬರೀತಾನೆ. ಡಿವೈಡ್ ಬೈ 14 ಈ ಸೈಡ್ ಹೋದರೆ ಇಂಟು 14 ಆಗುತ್ತೆ. ಅವಾಗ 2 1 2 7 14 ಕ್ಯಾನ್ಸಲ್ ಆಗುತ್ತೆ. 7 ಇಂಟು 3 ಅಂದರೆ 21 ಬರುತ್ತಲ್ಲ. ಈ ಮರದ ಎತ್ತರ 21 ಮೀಟ್ರ್ ಇರುತ್ತೆ. 21 ಮೀಟ್ರ್ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ ನೋಡ್ರಿ. ಎಷ್ಟು ಈಸಿ ಬಿಡಿಸೋ ವಿಧಾನ ಇದು. ಸಮರೂಪ ತ್ರಿಭುಜಗಳ ತತ್ವಗಳ ಆಧಾರದ ಮೇಲೆ ಬಿಡಿಸಿದರೆ ನಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಪ್ರಶ್ನೆ ಬರೋಣ. ಅನು ಮತ್ತು ರಾಜ್ ಅವರ ಈಗಿನ ವಯಸ್ಸುಗಳ ಅನುಪಾತ 4:5 ಆಗಿದೆ. ಇಲ್ಲಿಂದ 8 ವರ್ಷಗಳ ನಂತರ ವಯಸ್ಸುಗಳ ಅನುಪಾತವು 5:6 ಆಗುತ್ತದೆ. ಹಾಗಾದರೆ ಅವರ ಈಗಿನ ವಯಸ್ಸುಗಳು ಎಷ್ಟು ಅಂತ ಕಂಡುಹಿಡಿಬೇಕು. ಪ್ರೆಸೆಂಟ್ ಏಜಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಅನು ಮತ್ತು ರಾಜ್ ಅಂತ ಇಬ್ಬರಿದ್ದಾರೆ. ಅವರ ಈಗಿನ ವಯಸ್ಸುಗಳ ಅನುಪಾತ 4:5 ಅಂತ ಕೊಟ್ಟಿದ್ದಾರೆ. 4:5 ಬರಿತೀನಿ. ಇಲ್ಲಿಂದ 8 ವರ್ಷಗಳ ನಂತರ ವಯಸ್ಸುಗಳ ಅನುಪಾತವು 5:6 ಅಂತ ಆಗುತ್ತೆ. 8 ವರ್ಷಗಳ ನಂತರ 8 ಇಯರ್ಸ್ ಆಫ್ಟರ್ ಅಂತಿದೆ. 8 ವರ್ಷಗಳ ನಂತರ 5:6 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅವ್ರ ಈಗಿನ ವಯಸ್ಸುಗಳು ಎಷ್ಟು ಅಂತ ಅಂದರೆ ಅನು ಈಗಿನ ವಯಸ್ಸೆಷ್ಟು, ಆಮೇಲೆ ರಾಜನ ಈಗಿನ ವಯಸ್ಸೆಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, ಏಜ್ ಸಂಬಂಧಪಟ್ಟಂತೆ ಪ್ರಶ್ನೆಗಳಲ್ಲಿ ಈ ಥರ 2 ಅನುಪಾತಗಳು ಕೊಟ್ಟಾಗ ಇವರಿಬ್ಬರ ವಯಸ್ಸುಗಳನ್ನು ಯಾವ ರೀತಿ ಕಂಡುಹಿಡಿಯೋ ಒಂದು ಸಿಂಪಲ್ ವಿಧಾನ ನೋಡ್ಕೊಳ್ರಿ. ಫಸ್ಟ್ ಅನು ವಯಸ್ಸು ಕಂಡುಹಿಡಿತಾ ಇದೀವಿ ಅಂದರೆ ಅನು ಫಸ್ಟ್ ರೇಷು 4 ಇದೆ, 4 ಬರೀಬೇಕು. ನೆಕ್ಸ್ಟ್ ಏನು ಮಾಡ್ಬೇಕು ಅಂದರೆ ಎರಡನೇ ಅನುಪಾತ ಇರುತ್ತಲ್ಲ, ಇದರ ಡಿಫ್ರೆನ್ಸ್ ಮಾಡ್ಕೋಬೇಕು. 6ರಲ್ಲಿ 5 ಮೈನಸ್ ಮಾಡಿರಿ 1 ಬರುತ್ತೆ. ಇಂಟು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಾದಮೇಲೆ 8 ವರ್ಷಗಳ ನಂತರ ಅಂತ ಇದೆಯಲ್ಲ, 8 ಬರೀಬೇಕು. 8 ವರ್ಷಗಳ ನಂತರ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಇವೆರಡೂ ಅನುಪಾತಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕಳಿಬೇಕು. 5 ಇಂಟು 5 ಅಂದರೆ 25 ಬರುತ್ತೆ. 6 ಇಂಟು 4 ಅಂದರೆ 24 ಬರುತ್ತೆ. ಕಳೆದಾಗ 1 ಬರುತ್ತೆ. 1 ಕೆಳ ಬರೀಬೇಕು. ಗೊತ್ತಾದವ ಏನೇನು ಸಂಖ್ಯೆ ಬರ್ಕೊಂಡ್ವಿ ಅಂದರೆ ಅನು ವಯಸ್ಸು ಬೇಕಾದ್ರೆ ಅನು ಫಸ್ಟ್ ರೇಷು 4 ಬರೀಬೇಕು. ಈ ಒಂದು ಹೆಂಗೆ ಬಂತಾರೆ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು, ದೊಡ್ಡದರಲ್ಲಿ ಚಿಕ್ಕದನ್ನು ಕಳಿಬೇಕು. 6 ಮೈನಸ್ 5 ಅಂದರೆ 1. ಈ 8 ಹೆಂಗೆ ಬಂತಾರೆ 8 ವರ್ಷಗಳ ನಂತರ ಅಂತ ಹೇಳಿದ್ನಲ್ಲ, ಆ 8 ಬರ್ಕೋಬೇಕು. ಆಮೇಲೆ ಇವೆರಡು ಅನುಪಾತಗಳನ್ನು ಊರೇ ಗುಣಾಕಾರ ಮಾಡಿ ಕಳೆದ್ರೆ 6 4 24, 5 25, ಕಳೆದಾಗ 1 ಬರುತ್ತೆ. 1 1 ಕ್ಯಾನ್ಸಲ್ ಆಗುತ್ತೆ. 4 ಇಂಟು 8, 4 8 ಎಷ್ಟು ಬರುತ್ತೆ ಅಂದರೆ 32 ಬರುತ್ತೆ. 4 ಇಂಟು 8ನ ಗುಣಾಕಾರ ಮಾಡಿದರೆ 4 8 32 ಅನ್ನೋದು ಏನೋ ವಯಸ್ಸಾಗಿರುತ್ತೆ ಅಂದರೆ ಅನು ವಯಸ್ಸು 32 ವರ್ಷ ಅಂತ.
ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಅನುವಯಸ್ಸು 32 ಇರೋ ಆಪ್ಷನ್ನು ಥರ್ಡ್ ಒನ್ ಮಾತ್ರ ಇದೇ ಸರಿ ಉತ್ತರ ಅಂತ ಹೇಳ್ಬೋದು. ನಾವು ರಾಜ್ ವಯಸ್ಸು ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ ನೋಡ್ರಿ, ಆ ಥರ್ಡ್ ಒನ್ನ ರೈಟ್ ಆನ್ಸರ್ ಅಂತ ಆಯಿತು. ಓಲೆ ರಾಜನ ವಯಸ್ಸು ಕಂಡುಹಿಡಿಯೋ ವಿಧಾನ ತಿಳ್ಕೊಳ್ಳೋದಾದರೆ ನೋಡ್ರಿ, ಸೇಮ್ ಪ್ರೊಸೀಜರ್, ಇದು ಒಂದೇ ಸಂಖ್ಯೆ ಚೇಂಜ್ ಆಗುತ್ತೆ. ಮೊದಲನೇ ಸಂಖ್ಯೆ ಅಷ್ಟೇ ಚೇಂಜಸ್, ಉಳಿದ್ರೆ ಅವೆಲ್ಲವೂ ಅವೇ ಸಂಖ್ಯೆಗಳೇ. ಅನುವಯಸ್ಬೇಕಾದಾಗ ಅನುಪಾತ 4 ಬರೀತೀವಿ. ಅದೇ ರಾಜ್ ವಯಸ್ಬೇಕಾದಾಗ ರಾಜ್ನ ಅನುಪಾತ 5 ಬರ್ಕೊಂಡು ಉಳಿದಿರೋವೆಲ್ಲ ಸೇಮ್ ಅವೇ ನಂಬರ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು. 1 ಕ್ಯಾನ್ಸಲು, 5 × 8 ಗುಣಾಕಾರ ಮಾಡಿರಿ, ರಾಜ್ನ ವಯಸ್ಸು 40 ವರ್ಷ ಬರುತ್ತೆ, 40 ಇಯರ್ಸ್ ಬರುತ್ತೆ ನೋಡಿರಿ. ಇದರಲ್ಲಿ 32 ವರ್ಷ ಅನ್ನೋದು, 40 ವರ್ಷ ರಾಜ್ದ ಅಂದರೆ ಆಪ್ಷನ್ ಥರ್ಡ್ ಒನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ಬರೋಣ. ಸೊ ನೋಡಿ, ಇದು ಇಂಟಿಗ್ರೇಷನ್. ಇದು ನಿಮ್ಮ ಆರ್ಟ್ಸ್ ಕ್ಯಾಂಡಿಡೇಟ್ಸ್ಗೆ ನಾನು ಇದನ್ನ ಅರ್ಥ ಮಾಡಿಸೋದು ಕಷ್ಟ ಸಾಧ್ಯ, ಆದರೂ ಇದನ್ನು ಸಿಂಪಲಾಗಿ ಇಂಟಿಗ್ರೇಷನ್ ಮಾಡೋದು ತೋರಿಸ್ಕೊಡ್ತೀನಿ. ಕೆಲವೊಂದು ಟೆಕ್ನಿಕ್ಸ್ ಇದ್ದಾವೆ, ಅವನ್ನ ಫಾಲೋ ಮಾಡಿದರೆ ಸಾಕು. ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಸೊ ಇದನ್ನು ಯಾವ ಥರ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕು ಅಂದರೆ, ಕಾಸ್ ಇನ್ವರ್ಸ್ನ ಹಾಗೆ ಬರ್ಕೊಂಡು ಸೈನ್ ಎಕ್ಸ್ನ ಏನು ಬರಿಬೋದು ಅಂದರೆ ಕಾಸ್ ಆಫ್ π/2 - x ಅಂತ ಬರಿಬೋದು. ನೋಡಿರಿ, ಈ ಸೈನ್ ಎಕ್ಸನ್ನು ನಾವು ಕಾಸ್ ಆಫ್ π/2 - x ಅಂತ ಬರಿತೀವಿ. ನೋಡಿರಿ, ಕಾಸ್ ಆಫ್ π/2 - x ಅಂದರೆ ಕಾಸ್ 90 - θ ಅಂದರೆ ಕಾಸ್ 90 - θ ಚೇಂಜ್ ಆಗಿ ಮತ್ತು ಸೈನ್ ಥೀಟಾನೇ ಬರುತ್ತೆ. ಈ ಸೈನ್ ಎಕ್ಸನ್ನು ಹೊರಗಡೆ ಕಾಸ್ ಇನ್ವರ್ಸ್ ಇರೋದ್ರಿಂದ ಇನ್ ಟರ್ಮ್ಸ್ ಆಫ್ ಕಾಸ್ ಫಂಕ್ಷನಲ್ಲಿ ಕಾಸ್ π/2 - x ಅಂತ ಬರ್ಕೋಬೋದು. ಯಾಕೆ ಬರ್ಕೋಬೋದು ಅಂತಂದರೆ ಅದಕ್ಕೆಲ್ಲ ಇತಿಹಾಸ ಇದೆ, ಅದಕ್ಕೆಲ್ಲ ಅದು ಇದಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಇದೆ. ಅದನ್ನು ಕಲ್ತ್ಕೊಂಡಾದ್ಮೇಲೆ ಇದು ಅರ್ಥ ಆಗುತ್ತೆ ಅಷ್ಟೇ. ಡೈರೆಕ್ಟಾಗಿ ಈ ಪ್ರಾಬ್ಲಮ್ನ ಆರ್ಟ್ಸ್ ಹುಡುಗರಿಗೆ ಅರ್ಥ ಮಾಡಿಸೋದು ನಾನು ಕಷ್ಟ ಸಾಧ್ಯ ಆಗುತ್ತೆ. ನೋಡಿರಿ, ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಇಂಟಿಗ್ರೇಷನ್ ಆಫ್ ಏನು ಉಳಿದದ್ದು π/2 - x ಇಂಟು ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಎಕ್ಸ್ ಉಳಿಯುತ್ತೆ. ಇವಾಗ ಇಂಟಿಗ್ರೇಷನ್ ಮಾಡೋದು ಈಸಿ. ಈ π/2 ಅನ್ನೋದು ಕಾನ್ಸ್ಟೆಂಟ್ ನಂಬರು, ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ 1 ಇರುತ್ತೆ, 1ಕ್ಕೆ ಇಂಟಿಗ್ರೇಷನ್ x ಬರುತ್ತೆ. ನೆಕ್ಸ್ಟ್ ಮೈನಸ್ ಚಿಹ್ನೆ ಬರ್ಕೊಳ್ರಿ. ಸೊ ಎಕ್ಸ್ಗೆ ಇಂಟಿಗ್ರೇಷನ್ ಬರೀಬೇಕಂದ್ರೆ ಅದನ್ನ x²/2 ಆಗುತ್ತೆ. ಇಂಟಿಗ್ರೇಷನ್ ಆಫ್ x ಅಂದರೆ x²/2 ಆಗುತ್ತೆ. ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಆ್ಯಡ್ ಮಾಡಿರಿ. ಇದಕ್ಕೆ ಫೈನಲ್ ಆನ್ಸರ್ ನೋಡಿರಿ, ಒಂದು ಸಿಂಗಲ್ ಸ್ಟೆಪ್ಪಲ್ಲೇ ಸಿಕ್ಬಿಡುತ್ತೆ. π/2 - x π/2 x - x²/2 ಪ್ಲಸ್ ಸಿ ಆಗುತ್ತೆ. π/2 x - x²/2 ಪ್ಲಸ್ ಸಿ ಅನ್ನೋದು ಮೊದಲನೇ ಆಪ್ಷನಲ್ಲಿ ಇದಿಲ್ಲ, ಇದಕ್ಕೆ ಸರಿ ಉತ್ತರ ಆಗುತ್ತೆ. ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ಕಬ್ಬಿಣದ ನೇರವಾದ ಶಂಕುವಿನ ವ್ಯಾಸ 8 ಸೆಂಟಿಮೀಟರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಇದ್ದು ಅದನ್ನು ಕರಗಿಸಿ 4 ಮಿಲಿಮೀಟರ್ ತ್ರಿಜ್ಯವುಳ್ಳ ಎಷ್ಟು ಗೋಳಗಳನ್ನು ತಯಾರಿಸಬಹುದು ಅಂತಿದೆ. ನೋಡಿರಿ, ಇಲ್ಲಿ ಒಂದು ನೇರವಾದ ಶಂಕುವಿನ ವ್ಯಾಸ, ಪಾದದ ವ್ಯಾಸ ಕೊಟ್ಟಿದ್ದಾನೆ. ಇದು ಶಂಕು ಇದು. ಸೊ ಪಾದದ ವ್ಯಾಸ ಎಷ್ಟಿದೆ ಅಂದರೆ 8 ಸೆಂಟಿಮೀಟ್ರ್ ಇದೆ. ಇದು ತ್ರಿಜ್ಯ, ವ್ಯಾಸ 8 ಸೆಂಟಿಮೀಟ್ರ್ ಆದರೆ ತ್ರಿಜ್ಯ ರೇಡಿಯಸ್ ಇದರಲ್ಲಿ ಅರ್ಧದಷ್ಟು 4 ಸೆಂಟಿಮೀಟ್ರ್ ಆಗುತ್ತೆ. 4 ಸೆಂಟಿಮೀಟ್ರ್ ಅಂದರೆ ಇದು ಮಿಲಿಮೀಟ್ರಲ್ಲಿ ಬರ್ಕೊಂಡ್ರೆ 40 ಮಿಲಿಮೀಟ್ರ್ ಆಗುತ್ತೆ. 4 ಸೆಂಟಿಮೀಟ್ರ್ ಅಂದರೆ ಅದು 40 ಮಿಲಿಮೀಟ್ರ್ ಅಂತ ಬರಿಬೋದು ತ್ರಿಜ್ಯ. ಆಮೇಲೆ ಎತ್ತರ, ಇದರ ಎತ್ತರ ಕೊಟ್ಟಿದ್ದಾನೆ ಎಷ್ಟು 12 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. 12 ಸೆಂಟಿಮೀಟ್ರ್ ಅಂದರೆ ಇದು ಮಿಲಿಮೀಟ್ರಲ್ಲಿ ಬರ್ಕೊಂಡ್ರೆ 120 ಮಿಲಿಮೀಟ್ರ್ ಆಗುತ್ತೆ. 120 ಮಿಲಿಮೀಟ್ರ್ ಅಂತ ಬರೀತೀವಿ. 1 ಸೆಂಟಿಮೀಟ್ರಿಗೆ 10 ಮಿಲಿಮೀಟ್ರ್ ಆದರೆ 12 ಸೆಂಟಿಮೀಟ್ರಿಗೆ 120 ಮಿಲಿಮೀಟ್ರ್ ಬರುತ್ತೆ. ಯಾಕೆ ಮಿಲಿಮೀಟ್ರಲ್ಲಿ ನೀವು ಬರ್ಕೊಂಡೆ ಅಂದರೆ ಇಲ್ಲಿ ಇದನ್ನು ಮಿಲಿಮೀಟ್ರಲ್ಲಿ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ. ನೋಡಿರಿ, ಇದು ಮೆಟಲ್ ಕೋನ್, ಇದು ಕಬ್ಬಿಣದ ಒಂದು ಕೋನು. ಇದನ್ನು ಕರಗಿಸ್ಬಿಟ್ಟು ಸ್ಪಿಯರ್ಸ್, ಗೋಳಗಳನ್ನು ತಯಾರಿಸ್ತಾ ಇದ್ದಾನೆ ಅಂತೇಳಿದ್ದಾನೆ. ಸಣ್ಣ ಸಣ್ಣ ಗೋಳಗಳನ್ನು ತಯಾರಿಸ್ತಾನೆ. ಈ ಪ್ರತಿ ಗೋಳದ ತ್ರಿಜ್ಯ R = 4 mm ಅಂತೇಳಿದೆ, 4 ಮಿಲಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಕಬ್ಬಿಣದ ಶಂಕುವನ್ನು ಕರಗಿಸ್ಬಿಟ್ಟು ಈ 4 ಮಿಲಿಮೀಟ್ರ್ ಇರ್ತಕ್ಕಂಥ ಎಷ್ಟು ಗೋಳಗಳನ್ನು ತಯಾರಿಸ್ಬೋದು ಅಂತ ಕೇಳಿದ್ದಾನೆ. 4 ಮಿಲಿಮೀಟ್ರ್ ತ್ರಿಜ್ಯ ಇರೋ ಎಷ್ಟು ಗೋಳಗಳನ್ನು ತಯಾರಿಸ್ಬೋದು ಅಂತ ಕೇಳಿದ್ದಾನೆ. ನೋಡಿರಿ, ಈ ಥರ ಕ್ವಶನ್ನಿಗೆ ನಾವು ಮೆನ್ಸುರೇಷನ್ ಅಂತ ಒಂದು ಪಾಠ ಬರುತ್ತೆ, ಅದರಲ್ಲಿ ಕೆಲವೊಂದೆಲ್ಲ ಫಾರ್ಮುಲಾಸ್ ಬರ್ತವೆ. ಆ ಫಾರ್ಮುಲಾಸ್ ಕರೆಕ್ಟಾಗಿ ಕಲ್ತಿದ್ದೇವ್ರೆ ಈ ಥರ ಪ್ರಶ್ನೆಗಳಿಗೆ ನಾವು ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ನೋಡಿರಿ, ನಂಬರ್ ಆಫ್ ಸ್ಪಿಯರ್ಸ್, ಆ ಗೋಳಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ನೀವು ಯಾವುದನ್ನ ಕರಗಿಸ್ತಿರಲ್ಲ, ಈ ಶಂಕುವಿನ ಕರಗಿಸೋದ್ರಿಂದ ಈ ಶಂಕುವಿನ ಘನಫಲ ಮೇಲ್ಗಡೆ ಬರ್ಕೋಬೇಕು. ಯಾವ ವಸ್ತುವನ್ನು ಕರಗಿಸ್ತಾ ಇದೇವಲ್ಲ ಅದರ ಘನಫಲ ಮೇಲ್ ಬರ್ಕೊಂಡು ಅದರ ವಾಲ್ಯೂಮನ್ನು ಮೇಲ್ ಬರ್ಕೊಂಡು, ಯಾವುದನ್ನು ತಯಾರಿಸ್ತಿರಲ್ಲ ನೀವು ಸ್ಪಿಯರನ್ನು ತಯಾರಿಸ್ತಾ ಇದ್ದೀರಿ, ಗೋಳಗಳನ್ನು ತಯಾರಿಸ್ತಾ ಇದ್ದೀರಿ ಅಂದರೆ ಆ ಗೋಳದ ಘನಫಲ ಕೆಳಗಡೆ ಬರ್ಕೋಬೇಕು.
ಮೇಲುಗಡೆ ಶಂಕುವಿನ ಘನಫಲ, ಕೆಳಗಡೆ ಗೋಳದ ಘನಫಲ ಬರ್ಕೊಂಡು ವಾಲ್ಯೂಮ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಸೊ ನಿಮಗೆ 1/3 πr²h ಅಂತ ಗೊತ್ತಿದೆ. ಕೆಳಗಡೆ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ 5/3 πr³ ಅಂತ ಗೊತ್ತಿದೆ. 4/3 πr³ ಅಂತ ನೋಡ್ರಿ. ಇಲ್ಲಿರೋ 3 ಇಲ್ಲಿ ಕೆಳಗಿರೋ 3 ಕ್ಯಾನ್ಸಲು, ಪೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಉಳಿಯೋದು ಆರ್ ಅಂತ ಇದೆ. ಆರ್ ಅಂದರೆ ಈ ಶಂಕುವಿನ ಪಾದದ ತ್ರಿಜ್ಯ 40 ಮಿಲಿಮೀಟ್ರ್ ಇದೆ. r² ಅಂದರೆ 40² ಅಂತೆ. 40 2 ಸಲ ಬರಿಬೇಕು. ಇಂಟು ಹೆಚ್ ಅಂದರೆ ಈ ಶಂಕುವಿನ ಎತ್ತರ 120 ಮಿಲಿಮೀಟ್ರ್ ಇದೆ. ಅಲ್ಲಿ 120 ಬರೀತಾರೆ. ಕೆಳಗಡೆ 4 ಇದೆ, 4 ಬರ್ಕೊಂಬಿಟ್ಟು ಸೊ ಇಂಟು r³ ಅಂದರೆ ಈ ಗೋಳದ ತ್ರಿಜ್ಯ 4 ಮಿಲಿಮೀಟ್ರ್ ಇದೆ. ಕ್ಯೂಬ್ ಅಂದರೆ ಅದು 3 ಸಲ ಬರೀಬೇಕು. 4ಅನ್ನು 3 ಟೈಮ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಇವಾಗ 4 1 4 4 40 ಕ್ಯಾನ್ಸಲ್, ಮತ್ತು 4 1 4 4 40 ಕ್ಯಾನ್ಸಲ್, ಮತ್ತು 4 1 4 3 12 0 ಪಕ್ಕ ಬರುತ್ತೆ. ಸೊ ಆಮೇಲೆ ಇಲ್ಲಿ 4 ಇದೆ. ಇಲ್ಲಿ ನೋಡಿರಿ 4 1 4 ಸಾರಿ 2 2 4 2 15 30 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 2 5 10 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋ ಗುಣಾಕಾರ ಮಾಡಿರಿ. 15 5 75 ಇಂಟು 10 ಅಂದರೆ 750 ಬರುತ್ತೆ. ಸೊ ಹಾಗಾಗಿ ಈ ಒಂದು ಶಂಕುವನ್ನು ಕರಗಿಸ್ಬಿಟ್ಟು ಈ ಥರ ಎಷ್ಟು ಗೋಳಗಳನ್ನು ತಯಾರಿಸ್ಬೋದು ಅಂದರೆ 750 ಗೋಳಗಳನ್ನು ತಯಾರಿಸ್ಬೋದು. 750 ಅನ್ನೋದು 2ನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ ನೋಡಿರಿ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. 2 ಅಂಕಿಯ ಸಂಖ್ಯೆ ಇರುವ ಅಂಕೆಗಳ ಮೊತ್ತ 9. ನೋಡಿರಿ, 2 ಅಂಕಿಯ ಸಂಖ್ಯೆ ಇದೆ ಅಂದರೆ ಆ 2 ಅಂಕಿಗಳನ್ನು ಕೂಡಿದಾಗ ಮೊತ್ತ 9 ಅಂತ ಕೊಟ್ಟಿದ್ದಾರೆ. ಆ ಸಂಖ್ಯೆಯಲ್ಲಿನ ಅಂಕೆಗಳನ್ನು ಅದಲು ಬದಲು ಮಾಡಿರುವಾಗ ಮೂಲ ಸಂಖ್ಯೆ 2ರಷ್ಟಕ್ಕಿಂತ 9 ಕಡಿಮೆ ಇರುತ್ತೆ ಅಂತ. ಆ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ಅದು ಮೂಲ ಸಂಖ್ಯೆಯ 2 ಪಟ್ಟಿಗಿಂತ 9 ಕಡಿಮೆ ಆಗುತ್ತೆ ಅಂತ. ಹಾಗಾದರೆ ಆ ಮೂಲ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ಇದನ್ನು ಬೆಟರ್ ಅಂದರೆ ಆಪ್ಷನ್ ಥ್ರೂ ಆನ್ಸರ್ ಮಾಡ್ಕೊತ ಹೋಗ್ಬೇಕು. ಆ ಸಂಖ್ಯೆಯ ಅಂಕೆಗಳ ಮೊತ್ತ 9 ಇದೆ ಅಂದರೆ 6 + 3 6 + 3 9 ಆಗುತ್ತೆ. ಇದು ಸರಿ ಇದೆ ಅಂತ ಹೇಳ್ಬೋದು. ಅದೇ 100% ಸರಿ ಅಂತ ಹೇಳಲ್ಲ. ಇಲ್ಲ 3 + 6 9 ಆಗುತ್ತೆ, ಇದು 9 ಬರುತ್ತೆ. ಇಲ್ಲ 6 2 8 ಆಗುತ್ತೆ, ಇದು 100% ರಾಂಗು. 2 6 8 ಆಗುತ್ತೆ, ಇದು ರಾಂಗ್. ಫಸ್ಟ್ ಆಪ್ಷನ್ ಅಥವಾ ಸೆಕೆಂಡ್ ಆಪ್ಷನಲ್ಲಿ ಯಾವ್ದಾದ್ರು ಸರಿ ಇರುತ್ತೆ ನೋಡಿ. 63 ಅನ್ನೋದು ಫಸ್ಟ್ ಆಪ್ಷನಲ್ಲಿ ಇದೆ. ಇದನ್ನ ಅದಲು ಬದಲು ಮಾಡಿದ್ರೆ 36 ಇದೆ ಅಂದರೆ ಈ 36 ಈ ಮೂಲ ಸಂಖ್ಯೆನ 2 ಪಟ್ಟು ಮಾಡಿ ಅದಕ್ಕೆ 9 ಕಡಿಮೆ ಇಲ್ಲ. ಯಾಕಂದರೆ ಇದು ಮೂಲ ಸಂಖ್ಯೆಗಿಂತ ಇದೇ ಕಡಿಮೆ ಇದೆ ಅಂದರೆ ಫಸ್ಟ್ ಆಪ್ಷನು ರಾಂಗ್ ಆನ್ಸರ್ ಅಂತ ಹೇಳ್ತೀನಿ. ಈ ಮೂಲ ಸಂಖ್ಯೆನ 2 ಪಟ್ಟು ಮಾಡಿದ್ರೆ ಎಷ್ಟಾಗುತ್ತೆ? ಮೂಲ ಸಂಖ್ಯೆ 63ನ 2ರಿಂದ ಗುಣಿಸಿದ್ರೆ 126 ಆಗುತ್ತೆ. ಇದಕ್ಕಿಂತ 9 ಕಡಿಮೆ ಅಂದರೆ 126ರಲ್ಲಿ 9 ಕಡಿಮೆ ಆದರೆ 117 ಆಗುತ್ತೆ. ಬಟ್ ಇದು 117 ಇಲ್ಲ, 36 ಇದೆ ಅಂದರೆ ಆ ಸಂಖ್ಯೆ 63 ಅಲ್ಲ. ಹಾಗಾದ್ರೆ 3 ರಾಂಗ್ ಅಂದಮೇಲೆ 2ನೇ ಆಪ್ಷನ್ ರೈಟ್. ಚೆಕ್ ಮಾಡಿ ನೋಡಿರಿ. 36 ಅಂತ ಸಂಖ್ಯೆ ಇದೆಯಲ್ಲ, ಇನ್ನು ಅದಲು ಬದಲು ಮಾಡಿದ್ರೆ 63 ಆಗುತ್ತೆ. ಸೊ ಈ 63 ಅನ್ನೋದು ಈ ಮೂಲ ಸಂಖ್ಯೆ 36ರ 2 ಪಟ್ಟು, 2ರಷ್ಟಕ್ಕಿಂತ ಅಂದರೆ 36ನ 2ರಿಂದ ಗುಣಾಕಾರ ಮಾಡಬೇಕು. 2ರಷ್ಟಕ್ಕಿಂತ ಅಂತಿರೋದ್ರಿಂದ 2ರಿಂದ ಗುಣಾಕಾರ ಮಾಡಿದ್ರೆ 72 ಆಗುತ್ತೆ. 9 ಕಡಿಮೆ ಇದೆ ಅಂದರೆ 72ರಲ್ಲಿ 9 ಕಳೆದ್ರೆ 63 ಬರುತ್ತೆ. ನೋಡಿರಿ, ಇಲ್ಲೂ 63 ಇದೆ. ಅದಲು ಬದಲು ಮಾಡಿದಾಗ 63 ಕರೆಕ್ಟ್ ಬರ್ತಾ ಇದೆ ಅಂದರೆ ಆ ಸಂಖ್ಯೆ 36 ಸರಿ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಈ ಪ್ರಶ್ನೆಗೆ ಆನ್ಸರು ಸೆಕೆಂಡ್ ಆಪ್ಷನು. ಇವೆಲ್ಲ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳು. ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ಯಾವ ಥರ ಸಿಂಪಲಾಗಿ ಬಿಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದೇ ಥರ ಪ್ರಶ್ನೆಗಳನ್ನು ನಾವು ಟಾಪಿಕ್ಸ್ ಥ್ರೂ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಲ್ಲಿ ಹೇಳ್ಕೊಡ್ತೀವಿ. ಯಾಕಂದರೆ ಈ ಥರ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತವೆ, ಬಟ್ ಯಾವುದೇ ಪ್ರಶ್ನೆಗಳು ರಿಪೀಟ್ ಆಗಲ್ಲ. ನೀವು ಒನ್ಸ್ ನೀವು ಆ ಸಿಲೆಬಸ್ ವೈಸು ಟಾಪಿಕ್ ವೈಸು ನೀವು ಕರೆಕ್ಟಾಗಿ ಕಲ್ತಿದ್ದೆ 100% ಈ ಎಕ್ಸಾಮಲ್ಲಿ ನೀವು ಕೂಡ ಗಣಿತದ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮಲ್ಲಿಗೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.